ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಇವತ್ತು ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಗಳವಾರ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ, ಸೊ ಹಾಗಾಗಿ ಬೆಳಗಿನ ಪೂಜೆ ಕೂಡ ಮುಗಿಸಿದ್ದೀನಿ. ಹಾಗೆ ನೈಟೇ ಹೇಳಿದರು ಹಸ್ಬೆಂಡು ವ್ಯಾಪಾರಕ್ಕೆ ಹೋಗ್ತೀವಿ ನಾಳೆ ಹೋಗೋಣ ಅಂತ. ಸೊ ಹಾಗಾಗಿ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿದ್ದೀನಿ. ಇನ್ನೇನು ಇವಾಗ ಹೊರಡಬೇಕು. ಇವತ್ತಿನೆಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಿಮಗೆ ಎಷ್ಟೊಂದು ಮೋಟಿವೇಶನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಬಟ್ ಲೈಕ್ ಯಾರು ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಆ ತಪ್ಪು ಯಾರು ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಒಂದು ಲೈಕ್ ಕೊಟ್ಟರೆ ನಮ್ಗೆ ಅದು ಎಷ್ಟೋ ಒಂದು ಹೊಸ ಹೊಸ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಹಾಗಾಗಿ ಒಂಚೂರಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ವ್ಯಾಪಾರಕ್ಕೆ ಹೊರಡಬೇಕಂದ್ರೆ ಇವಾಗ ಡ್ರೈ ಫ್ರೂಟ್ಸ್ ತೆಗ್ದಿದ್ದೀವಿ ನಾವು. ಅಂದರೆ ಸ್ವಲ್ಪ ದಿನ ಬೇಳೆ ಮಾರಿದ್ವಲ್ಲ, ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಇಲ್ಲ, ಡ್ರೈ ಫ್ರೂಟ್ಸ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ರೇಟ್ ಕೂಡ ಜಾಸ್ತಿ ಆಗಿದೆ ಡ್ರೈ ಫ್ರೂಟ್ಸು. ಸೊ ಹಾಗಾಗಿ ಅದು ಬಿಟ್ಟು ಬೇರೆ ಐಟಮ್ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಿನ್ನೆ ಎಲ್ಲ ಹೋಗಿ ಮಧ್ಯಾಹ್ನ ಮೇಲೆ ಹೋಗಿದ್ರು ಮಾರ್ಕೆಟಿಗೆ. ಮಧ್ಯಾಹ್ನ ಮೇಲೆ ಹೋಗಿ ಹೊಸ ಐಟಮ್ ತಂದಿದ್ದಾರೆ. ಅದು ಏನಂತ ನಿಮಗೂ ಕೂಡ ತಿಳಿಸ್ತೀನಿ ನಾನು. ಹಾಗೆ ಇವಾಗ ಟೈಮ್ ಆಗಿದೆ, ಬನ್ನಿ ಹೋಗೋಣ. ಇವತ್ತಿನ ವ್ಯಾಪಾರ ಹೇಗಿರುತ್ತೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ ನಾನು. ಬನ್ನಿ ಹೋಗೋಣ. ಬೆಳಿಗ್ಗೆ ಎದ್ದು ಬಾಗಿಲಲ್ಲೆಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಸಿಂಪಲ್ಲಾಗೇ ಹಾಕಿದ್ದೀನಿ ರಂಗೋಲಿ. ನೋಡಿ, ಸಿಂಪಲ್ಲಾಗಿ ಹಾಕಿದ್ದೀನಿ. ನನಗೆ ಹೆಂಗೆ ಬರುತ್ತೋ ಹಂಗೆ ಹಾಕ್ತೀನಿ ಅಷ್ಟೇ. ನೋಡಿ, ಹಾಕಿಬಿಟ್ಟು ಹೊಸ್ಲಿ ಎಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದು ಹೊಸ್ಲಿ ಮೇಲೂ ಕೂಡ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ. ಇವತ್ತು ಮಂಗಳವಾರ ಬೇರೆ ಅಲ್ವಾ, ಪೂಜೆ ಮುಗಿಸ್ಕೊಂಡು ಹೋದರೆ ಮತ್ತೆ ಸಾಯಂಕಾಲ ಟೈಮ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗನೆ ಎದ್ದಿದ್ನಲ್ಲ ಅಂತ ಮುಗಿಸ್ಕೊಂಡೆ. ನೋಡಿ, ನಿನ್ನೆನೇ ಹೂವು ತೊಗೊಂಡಿದ್ದೆ ನಾನು. ಮನೆ ಹತ್ರನೇ ಬಂದಿದ್ದರು ಅಂತ ನಿನ್ನೆನೇ ತೊಗೊಂಡಿದ್ದೆ ಹೂವು. ಸೊ ಹಾಗಾಗಿ ಪೂಜೆನ ಮುಗೀತು ನಂದು. ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ ನಾವು. ಇವತ್ತು ಎಲ್ಲಿ ಹೋಗಿರೋದು ಅಂದರೆ ಹೊಸಕೆರೆಹಳ್ಳಿಲೇ ನಮ್ಮ ಏರಿಯಾ ಪಕ್ಕನೇ ಹೋಗಿರೋದು ನಾವು ವ್ಯಾಪಾರಕ್ಕೆ. ಇನ್ನೇನು 7 ಗಂಟೆ ಆಗಿತ್ತು, ಮನೆ ಹತ್ರನೇ ಅಂತ ಅಂದ್ಕೊಂಡು ಬೇರೆ ಏರಿಯಾಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಕೊಂಡು ಇಲ್ಲೇ ಹತ್ತಿರ ಆಗುತ್ತೆ ಹೊಸಕೆರೆಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ನೋಡಿ, ಇಲ್ಲಿ ಎಲ್ಲ ಓಪನ್ ಮಾಡಿದರು ನಮ್ಮ ಮನೆಯವರು. ಓಪನ್ ಮಾಡ್ತಾ ಇದ್ದಾರೆ ಇವಾಗ. ಅದು ದಾರ ಬಿಚ್ಚಕ್ಕೆ ನೋಡಿದ್ರು, ಯಾಕೋ ಇದಾಗಲಿಲ್ಲ ಅಂತ ಯಾವಾಗಲೂ ಗಾಡೀಲಿ ಒಂದು ಚಾಕು ಇಟ್ಟಿರ್ತೀವಿ ನಾವು, ಅದರಲ್ಲಿ ಕಟ್ ಮಾಡಿಬಿಟ್ಟು ಸುರಿದ್ರು. ಅದರಲ್ಲಿ ಏನಿದೆ ಅಂದರೆ ಕಡಲೆ ಬೀಜ ಇದೆ ಫ್ರೆಂಡ್ಸ್. ಅಂದರೆ ಫಸ್ಟ್ ಟೈಮ್ ಹಾಕಿರೋದು ನಾವು ಕಡಲೆ ಬೀಜ ಫಸ್ಟ್ ಟೈಮ್ ಹಾಕಿರೋದ್ರಿಂದ ಯಾವ ಥರ ವ್ಯಾಪಾರ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋಣ ಈ ಸಲ ಅಂತ ಒಂದೆರಡು ಚೀಲ ಮಾತ್ರ ತಂದಿದ್ದಾರೆ. 40 kg ಇದೆ, 2 ಚೀಲ ತಂದಿದ್ದಾರೆ. ಅದ್ರ ಜೊತೆ ಬೆಲ್ಲನೂ ಇರಲಿ ಅಂತ ಅಂದ್ಬಿಟ್ಟು ಒಂದು 30 kg ಚೀಲದ್ದು ಬೆಲ್ಲ ಹಾಕ್ಕೊಂಡ್ಬಂದಿದ್ದಾರೆ. ನೋಡೋಣ, ಫಸ್ಟ್ ಟೈಮ್ ಮಾಡ್ತಿದ್ದೀವಲ್ಲ ಅಂತ ಸ್ವಲ್ಪನೇ ತಂದಿರೋದು. ಇವತ್ತೊಂದು ದಿನ ವ್ಯಾಪಾರ ಮಾಡಿ ನೋಡೋಣ ಅಂದ್ಕೊಂಡು ಸುಮ್ಮನಾದ್ವಿ. ಇನ್ನೇನು ಹೊರಟ್ವಿ ನಾವು ಇವಾಗ ವ್ಯಾಪಾರ. ನೋಡಿ, ನಾನು ಗಾಡಿ ಹತ್ಬಿಟ್ಟು ಕೂತ್ಕೊಂಡೆ. ಇನ್ನೇನು ವ್ಯಾಪಾರ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಅಷ್ಟರಲ್ಲಿ ಮನೇಲಿ ಸ್ವಲ್ಪ ಅರ್ಧ ಚೀಲ ಕಾಬೂಲ್ ಕಡಲೆಕಾಳು ಇತ್ತು, ಹಾಗೆ ಅರ್ಧ ಚೀಲ ಬೇಳೆ ಇತ್ತು, ತೊಗರಿ ಬೇಳೆ. ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಇವಾಗ. ಇವಾಗ ಬಂದೆ, ವ್ಯಾಪಾರ ಮುಗಿಸ್ಕೊಂಡು 12 ಗಂಟೆ 12:30 ಆಗಿದೆ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಏನಾದರೂ ತಿನ್ನಬೇಕು. ಆಯ್ತಿತ್ಲೇನೋ ಬಂದ ತಕ್ಷಣ ನೋಡಿ ಹೆಂಗೆ ಬಂದಿದ್ದಾಳೆ. ಬರಬೇಕಾದ್ರೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಖಾಲಿಯಾಗಿತ್ತು, ಅದನ್ನು ಕೂಡ ತಂದೆ. ಈರುಳ್ಳಿ ರೇಟ್ ಏನು ಕಡಿಮೆನೇ ಆಗಿಲ್ಲ. ಮನೆಗೆ ಬಂದರೆ ಅವಳು ಸಾಮಾನೆಲ್ಲ ಎಲ್ಲೆಲ್ಲಿ ಬಿದ್ದಿರುತ್ತೆ ನೋಡಿ. ಅವಳು ಹೋಗ್ತಾ ಇದ್ದಾಳೆ ನೋಡಿ ಇವಾಗ. ನಮ್ಮ ಹಸ್ಬೆಂಡು ಇವಾಗ ಫ್ರೆಶ್ ಅಪ್ ಆಗಿ ಬಂದರು, ಸ್ನಾನ ಮುಗಿಸ್ಕೊಂಡು. ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಕೂಗಿಸ್ಕೊಂಡೆ. ನಿನ್ನೆ ಮೊಸಪ್ಪು ಮಾಡಿದ್ನಲ್ಲ, ಅದೇ ಮೊಸಪ್ಪಿತ್ತು, ಬಿಸಿ ಅನ್ನ ಇತ್ತು. ಇಬ್ಬರು ಹಾಕ್ಕೊಂಡು ತಿಂತಾ ಇದ್ವಿ. ಇವಳಿಗೂ ಹಾಗೆ ತಿನ್ನಿಸ್ತಾಯಿದ್ರು. ಒಬ್ಬಟ್ಟು ಮಾಡಿ ಅಂತ ಹೇಳಿದ್ರಲ್ವಾ, ಒಬ್ಬಟ್ಟು ಬೇಳೆ ಎಲ್ಲ ಬೇಯಿಸಿ ಒಬ್ಬಟ್ಟು ಸಾರಿ ರೆಡಿ ಮಾಡಿಟ್ಟು ಬಂದಿದ್ದೀನಿ. ಅದು ಆಗೋಷ್ಟರಲ್ಲಿ ಅಪ್ಪ ಹೊಟ್ಟೆ ಹಸಿವು ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಅನ್ನ ಮಾಡಿದ್ದೀನಿ. ಮೊಸಪ್ಪು ಐತೆ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಇಬ್ಬರು ಕೂತ್ಕೊಂಡಿದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಒಬ್ಬಟ್ಟು ಮಾಡ್ಕೋಬೇಕು. ಇನ್ನೇನು ಇವಾಗ ಮುಗಿಸ್ಕೊಂಡಿದ್ದೀವಿ ಊಟ. ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರೂ ನಡೆಯುತ್ತೆ. ಇವಳು ನೋಡಿ, ನಮ್ಮನೆ ರಾಣಿ ಇವಳು.
ನಮ್ಮನೆ ರಾಣಿ ಅಂದರೆ ನಗ್ತಾಳೆ. ಅದು ನಿನ್ನೆ ಅವರಪ್ಪ ಇದ್ದಾರಲ್ವಾ, ಹೊಸ ಸ್ಲಿಪ್ಪರ್ ತೊಗೊಂಬಂದ್ಬಿಟ್ಟಿದ್ದಾರ ಅವಳಿಗೆ. ಆ ಸ್ಲಿಪ್ಪರು ಒಂದು ಹಿಡ್ಕೊಂಡು ತೋಡ್ಸೋದೇನಂತೀರ, ಕಾಲಿಗೆ ಹಾಕ್ಕೊಳ್ಳೋದೇನಂತೀರ ನೋಡಿ, ಒಂದು ಹಿಡ್ಕೊಂಡು ಬಂದಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿದೆ ನೋಡಿ ಸ್ಲಿಪ್ಪರು. ಒಂದು ಎತ್ಕೊಂಡು ಬಂದಿದ್ದಾಳೆ ಅಷ್ಟೇ. ಇನ್ನೊಂದು ಮನೇಲೈತೇನೋ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನಾನು 12:30 ವ್ಯಾಪಾರ ಮುಗಿಸ್ಕೊಂಡು ಬಂದನಲ್ಲ, ಅಷ್ಟರಲ್ಲಿ ಅದು ಎಷ್ಟು ಸಲ ಓಡಾಡ್ಬಿಟ್ಟಿದ್ದಾಳು ಅವಳು ನೋಡಿ. ಮತ್ತೆ ಹೋಗ್ತಾಳೆ. ಚಪ್ಪಲಿ ಎತ್ಕೊಂಬ, ಚಪ್ಪಲಿ ಇನ್ನೊಂದು ಎತ್ಕೊಂಬ ಸೋನಿ. ಇವಾಗ ಊಟ ಮುಗಿಸ್ಕೊತೀನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ ಎಲ್ರು. ಮಸೊಪ್ಪು ಅನ್ನ. ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಬರೋಷ್ಟರಲ್ಲಿ ನೋಡಿ, ಬಂದ ತಕ್ಷಣ ನೋಡಿದೆ, ಆವಾಗಲೇ ತೋರ್ಸೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮಾಡ್ಕೊಳ್ಳಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಹಾಕಿ ಹೋಗಿದ್ದು ರಂಗೋಲಿನ, ಹೆಂಗೆ ಅಳಿಸಿದ್ದಾಳೆ ನೋಡಿ. ಹೂ ನೀಟಾಗಿ ಇಟ್ಟಿರೋದು ಹೂವೆಲ್ಲ ಎತ್ತಿತ್ತು ಹಾಕಿದ್ದಾಳೆ. ಇದು ರಂಗೋಲಿ ಮೇಲೆ ಹಾಕಿರೋದೆಲ್ಲ ಎತ್ತಿ ಬಿಸಾಕಿದ್ದಾಳೆ ಆ ಕಡೆ ಈ ಕಡೆ. ಏನು ಮಾಡೋದು, ನನ್ನ ಸೊಸೆ ಮುದ್ದು ಹಂಗೆ ಮಾಡ್ತಾಳೆ. ಹಾಗೆ ನೋಡಿ, ನಿನ್ನೆ ಬಟ್ಟೆ ವಾಶ್ ಮಾಡಿದ್ನಲ್ಲ, ಇಲ್ಲೇ ಮನೆ ಹತ್ರನೇ ಹಾಕ್ಕೊಳ್ಳೋದು. ಇಲ್ಲಿ ಇಷ್ಟು ಹಾಕಿದ್ದೀನಿ, ಹಾಗೆ ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಒಣಗಿರುತ್ತೆ. ಇದನ್ನೆಲ್ಲ ಎತ್ಬಿಟ್ಟು ಮಡಚಿ ಇಟ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ. ಹಾಗೆ ಒಂದೆರಡು ಪಾತ್ರೆ ಇದೆ, ಅಂದರೆ ಇವಾಗ ಊಟ ಮಾಡಿರೋದು ಇದೆ ಅಲ್ವಾ, ಅದೊಂದು ಸ್ವಲ್ಪ ಇದೆ, ತೊಳ್ಕೊಂಡ್ರೆ ಮುಗಿಯುತ್ತೆ. ಆಮೇಲೆ ಸ್ವಲ್ಪ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಂಡಿದ್ನಲ್ವ, ಬೇಳೆ ಇದೆ, ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಬೇಳೆನ. ಇನ್ನೇನು ಇವತ್ತಿನಲ್ಲ, ಇವಾಗ ಇಲ್ಲೇ ಎಣ್ಣೆ ಮಾಡ್ತೀನಿ. ಹಾಗೆ ಇವತ್ತು ಯಾವುದು ರೆಸಿಪಿ ತೋರಿಸಿಲ್ಲ ನಾನು. ಅದೇ ಮಾಮೂಲಿ ಬೇಳೆ ಒಬ್ಬಟ್ಟು ಸಹ ಆಲ್ರೆಡಿ ತೋರಿಸಿದ್ದೀನಿ, ಒಬ್ಬಟ್ಟು ಆಲ್ರೆಡಿ ತೋರಿಸಿದ್ದೀನಿ. ಸೊ ಹಾಗಾಗಿ ಅದನ್ನೇನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ನೋಡಿ. ಇವತ್ತಿನ ಬರೀ ಲಾಗ್ ಮಾಡಿದ್ದೀನಿ ಅಷ್ಟೇ, ಬೆಳಗಿಂದ ಮಧ್ಯಾಹ್ನವರೆಗೂ ಏನೇನು ಕೆಲಸ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತನ್ನೆಲ್ಲ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವಿಡಿಯೋಗೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.